ಹಾಯ್. ಓಕೆ, ಒಂದು KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಭಾಳಷ್ಟು ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ದೀನಿ, DMಸ್ಗಳನ್ನು ನೋಡ್ತಾ ಇದ್ದೀನಿ. ಫೀಸ್ ಬಗ್ಗೆ ಹೇಳಬೇಕಾಗಿದೆ, ಫೀಸ್ ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ ಸೆಕೆಂಡ್ ರೌಂಡ್ದು. ಫೀಸ್ ಕ್ಲಾರಿಫಿಕೇಶನ್ ಇದು ಇಂಪಾರ್ಟೆಂಟ್ ಆಗ್ತದೆ ನಿಮಗೆ. ನೋಡಿ, ರಿಯಾಲಿಟಿ ಆಫ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಹಿಂಗೆ ಆಗುತ್ತೆ. ಓಕೆ, ನೀವು ಅನ್ಕೊಂಡಂಗೆ ಇರಲ್ಲ ಯಾವುದು ಕೂಡ. ಈಗಾಗಲೇ ಕೇಳಿದವ್ರು ಏನು ಪ್ರೊವಿಷನಲ್ ಒಂದು ಫ್ರೀ ಸ್ಟ್ರಕ್ಚರ್ ಅಥವಾ ಒಂದು ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ರು ಕೇಳಿದ ಒಳಗಡೆ. ಇದರೊಳಗೆ ಏನು ಕೊಟ್ಟಿದ್ರು ಆ್ಯಂಡ್ ನಿಮಗೆ ಯಾವ ರೀತಿ ಕಾಲೇಜ್ ಒಳಗೆ ತೊಗೊತಾರೆ ಆ್ಯಂಡ್ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಆ್ಯಂಡ್ ಹೆಚ್ಚಿಗೆ ಏನೇನೆಲ್ಲ ಆಗ್ತದ ಡೊನೇಷನ್ ಎಲ್ಲನೂ ಕೂಡ ಮಾತಾಡ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ಬಹಳಷ್ಟು ಹೆಲ್ಪ್ಫುಲ್ ಆಗ್ತದೆ. ಒಂದು ಲೈಕ್ ಕೊಡ್ಕೊಂಬಿಡಿ, ಬೇಗ ಕೊಡ್ಕೋರಿ. ಲೈಕ್ ಕೊಟ್ರಾ? ಓಕೆ, ಬನ್ನಿ ಮಾತಾಡೋಣ. ಸರಿ, ನೋಡಿ, ಫೀಸ್ ಬಗ್ಗೆ ಕ್ಲಾರಿಫಿಕೇಶನ್ ಹೇಳ್ತಾ ಇರೋದು. ಲೈಕ್ ಎಕ್ಸಾಂಪಲ್ ಒಂದೊಂದಾಗಿ ಮಾತಾಡ್ತಾ ಹೋಗ್ತೀನಿ. ಎಲ್ಲ ಕೋರ್ಸ್ ಬಗ್ಗೆನೂ ಕೂಡ ಮಾತಾಡ್ತೀನಿ, ಕೂಲಾಗಿ ಕೇಳ್ಕೊತ ಹೋಗಿ. ಓಕೆ, ಇಲ್ಲಿ ಬರ್ತಕ್ಕಂಥದ್ದು, ಇದ್ರ ಕೆಳಗಡೆ ಬರ್ತಕ್ಕಂಥದ್ದು ಮೋರ್ ದೆನ್ 10 ಲ್ಯಾಕ್ ಯಾರ್ದೆಲ್ಲ SC/ST ಇದೆಯೋ ಆ್ಯಂಡ್ 2.5 ಲ್ಯಾಕ್ ಮೋರ್ ದೆನ್ ಯಾರ್ದೆಲ್ಲ ಕ್ಯಾಟಗರಿ 1 ಅವ್ರದ್ದು ಇದೆಯೋ ಅವ್ರಿಗೆ ಇದು ಫೀಸ್ ಸ್ಟ್ರಕ್ಚರ್. ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ. ಇದು SNG ಕೋಟ್ ಯಾರಿಗೆಲ್ಲ ಅಲಾಟ್ಮೆಂಟ್ ಆಗಿದೆ ಅದು. ಆ್ಯಂಡ್ SC/ST ಸ್ಟೂಡೆಂಟ್ಗೆ ನಿಮ್ಗೆ ಲೆಸ್ ದೆನ್, ಓಕೆ, ಅಂದರೆ ಲೆಸ್ ದೆನ್ 10 ಲ್ಯಾಕ್ ಒಳಗಡೆ ಇತ್ತಂತಂದರೆ ಅವ್ರಿಗೆ. ಓಕೆ, ಆ್ಯಂಡ್ ಕ್ಯಾಟಗರಿ 1 ಲೆಸ್ ದೆನ್ 2.5 ಲ್ಯಾಕ್ ಇತ್ತಂದರೆ ಅವ್ರಿಗೆ. ಓಕೆ, ನಿಮ್ಗೆ ಈಗಾಗಲೇ ಫೀಸ್ ಸ್ಟ್ರಕ್ಚರ್ ಒಳಗಡೆ ಫೈನಲ್ ರಿಸಲ್ಟಲ್ಲಿ ತೋರಿಸಿರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ 1,20,000 ಇತ್ತಂದರೆ 1,20,000 ಅಂತಲೇ ತೋರಿಸಿರುತ್ತೆ. ಬಟ್ ಯಾವಾಗ ಪೇಮೆಂಟ್ ಮಾಡ್ಲಿಕ್ಕೆ ಹೋದಾಗ ಕಡಿಮೆ ಆಗುತ್ತೆ ಅಂತಂದು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ಒಳಗಡೆ ನೀವು SC/ST ಇದ್ದು ಮೋರ್ ದೆನ್ 10 ಲ್ಯಾಕ್ ಇತ್ತಂದರೆ 47,000 ರೂಪಾಯಿನೇ ಕಟ್ಟಬೇಕಾಗ್ತದೆ. ಓಕೆ, ಬರೀ ಇಷ್ಟೇನ ಬರ್ತಾರೆ ಅಂತಂದ್ರೆ ಇನ್ನೂ ಕೂಡ ಇರ್ತದೆ, ಹೇಳ್ತೀನಿ. ಅದನ್ನೇ ನಿಮ್ಗೆ ಹೇಳ್ತೀನಿ ಅಂತದ್ದು ಇದಕ್ಕೆ. ಆ್ಯಂಡ್ SNG ಕೂಡ ನಿಮ್ಗೆ ಏನಾದರೂ ಸಿಕ್ಕಿತ್ತು, ಎಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಇದು ಇಷ್ಟು ಕಾಲೇಜಸ್ಗಳಲ್ಲಿ ಅಂದರೆ ಗೌರ್ನಮೆಂಟ್ ಕಾಲೇಜ್ ಒಳಗಡೆ ಆ್ಯಂಡ್ ಅದರದಿಂದ ಬಿಲೋ ಕೋರ್ಸಸ್ಸಿಂದ ಗೌರ್ನಮೆಂಟ್ ಕಾಲೇಜಸ್ ಅಂತಂದರೆ ಗೌರ್ನಮೆಂಟ್ ಕಾಲೇಜ್ ಒಳಗಡೆ ಸೀಟ್ ಸಿಕ್ಕರೆ ನಿಮ್ಗೆ ಹೇಳ್ತಿರೋದು. ಆ್ಯಂಡ್ ನಿಮ್ಗೆ SS ಸ್ಟೂಡೆಂಟ್ಗೆ ಮಾತ್ರ 0 ರೂಪೀಸ್, ಇಲ್ಲೆಲ್ಲ ಕಂಪ್ಲೀಟಾಗಿ 0 ರೂಪೀಸ್. ಇಂಜಿನಿಯರಿಂಗ್ ಮಾತ್ರ 0 ರೂಪೀಸ್ ಇರುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೊಂತೀರಿ. ಆ್ಯಂಡ್ ನಿಮ್ಮ ಕ್ಯಾಟಗರಿ 1 ಅವ್ರು ಆಯ್ತಂದ್ರೆ ಇಷ್ಟಿರುತ್ತೆ. ಎಲ್ಲನೂ ಕೂಡ ಒಟ್ಟಾರೆ ಹೇಳಬೇಕಂತಂದರೆ SS ಸ್ಟೂಡೆಂಟ್ಗೆ 0 ರೂಪೀಸ್ ಅಷ್ಟನ್ನು ಬರ್ತಾರೆ. ಯಾಕಂದರೆ ನಮ್ಗೆ ಇನ್ನೂ ಕೂಡ 1,20,000 1,30,000 ತೋರಿಸ್ತಾ ಇದೆ ನಮಗೆ. ಅಂದರೆ ಅನ್ಎಡೆಡ್ ಒಳಗಡೆ ಟೈಪ್ 1 ಆ್ಯಂಡ್ ಟೈಪ್ 2 ಒಳಗಡೆ ಏನಾದರೂ ಸಿಕ್ಕಿದ್ರೆ ನಿಮ್ಗೆ ಏನಂತಂದರೆ ಅನ್ಎಡೆಡ್ ಒಳಗೆ ಸಿಕ್ಕಿತ್ತು ಅಂದರೆ ನಿಮ್ಗೆ ಇದೇ ಫೀಸ್ ಸ್ಟ್ರಕ್ಚರ್ ತೋರಿಸಿರುತ್ತೆ. ನಿಮಗೆ 1,20,000 1,30,000 ತೋರಿಸಿರುತ್ತೆ. ಬದರ್ ಮತ್ತು ನಮಗೆ SS ಸ್ಟೂಡೆಂಟ್ಗೆ 0 ರೂಪೀಸ್ ಅಂತಿದ್ದಾರೆ. ಬಟ್ ಅಲ್ಲಿ ಫೈನಲ್ ತೋರಿಸ್ತಾ ಅಂತಂದರೆ ನೀವು ಚಾಯ್ಸ್ ಎಂಟ್ರಿ ಮಾಡಿದಾಗ ಚಾಯ್ಸ್ ಎಂಟ್ರಿ ಅಲ್ಲಿ ಅಲಾಟ್ಮೆಂಟ್ ಒಳಗಡೆ ಅಂದರೆ ಆಪ್ಷನ್ ಎಂಟ್ರಿ ಪೇಜ್ ಒಳಗಡೆ ಲಾಗಿನ್ ಆಗಿ ಲಾಸ್ಟಿಗೆ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ಹೋದಾಗ ಪೇಜಸ್ಗಳು ಬರ್ತಾರೆ ನೋಡಿ. ಅಲ್ಲಿ ನಿಮಗೆ ಫೀಸು 0 ರೂಪೀಸ್ ಬದಲಿಗೆ ಯಾರಿಗೆ SS ಸ್ಟೂಡೆಂಟ್ಗೆ 10 ರೂಪಾಯಿ ತೋರಿಸುತ್ತೆ. ಓಕೆ, ಯಾರಿಗೆ SS ಸ್ಟೂಡೆಂಟ್ಗೆ 10 ರೂಪೀಸ್ ಯಾಕೆ ಕಟ್ಟಬೇಕು ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡೋಕ್ಕೆ ಕೇಳುತ್ತೆ. ಬದರ್ ಮತ್ತು ನಿಮ್ಮ ಫೈನಲ್ ಅಲಾಟ್ಮೆಂಟ್ ಒಳಗೆ ಇಷ್ಟೇ ತೋರಿಸ್ತದೆ, ಫೀಸ್ ಇರಲ್ಲ, ವರಿ ಮಾಡ್ಕೊಬಿಡಿ. ಇದು ಯಾವುದು ಕೂಡ ಇರಲ್ಲ ನಿಮ್ಗೆ. ಯಾರಿಗೆ SS ಸ್ಟೂಡೆಂಟ್ ಲೆಸ್ ದೆನ್ 10 ಲ್ಯಾಕ್ ಇದೆಯೋ ಅವ್ರಿಗೆಲ್ಲರೂ ಕೂಡ 0 ರೂಪೀಸ್. ನಿಮ್ಗೆ ಮೋರ್ ದೆನ್ 10 ಲ್ಯಾಕ್ ಇತ್ತಂತಂದರೆ ಇದ್ರ ಜೊತೆಗೆ ಇನ್ನೂ ಕೊಡೋಕ್ಕಾಗುತ್ತೆ. ಇಂಜಿನಿಯರಿಂಗ್ ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ಅದರಲ್ಲೂ ಕೂಡ ಟೈಪ್ 1 ಟೈಪ್ 2 ಒಳಗೆ ಸಿಕ್ಕಿದೆಯೋ ಅಥವಾ ಡೀಮ್ಡ್ ಯೂನಿವರ್ಸಿಟಿಲಿ ಸಿಕ್ಕಿದೆಯೋ 1,50,000 ರೆಡಿ ಇಟ್ಕೊಂಡೇ ಹೋಗಿ. ಯಾರು 2A 2B 3A 3B. ಓಕೆ, ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಅವರು ಕೂಡ 1,20,000 ಹಿಡಿದು 1,30,000 ಕೂಡ ಇಟ್ಕೊಂಡು ಹೋಗಿರಿ. ಓಕೆ, ಆ್ಯಂಡ್ SS ಸ್ಟೂಡೆಂಟ್ ಆಗಿತ್ತಂದರೆ ನೀವು ಅಪ್ ಟು 30,000 ಕೂಡ ಇಟ್ಕೊಂಡು ಹೋಗಿರಿ. ನಿಮಗೆ ಫೀಸ್ 0 ಇದ್ದರೂ ಸಹಿತ ಕಾಲೇಜ್ ಒಳಗಡೆ ಸ್ವಲ್ಪ ಕೇಳುವಂಥದ್ದು ಇರ್ತದೆ, ಅವ್ರು ಕೇಳ್ತಾರೆ. ಓಕೆ, ಅಪ್ ಟು 30,000 ಕೂಡ ತೊಗೊಂಡು ಹೋಗಿ. ಓಕೆ, ಆ್ಯಂಡ್ ಬಟ್ ನೀವು ಇವ್ರಾಗಿತ್ತಂದರೆ ಅಂತಂದರೆ ಟೈಪ್ 1 ಟೈಪ್ 2 ಒಳಗಡೆ ಆಗಿತ್ತಂದರೆ ನೀವು ಅಪ್ ಟು 1,50,000 ಕೂಡ ತೊಗೊಂಡು ಹೋಗ್ಬೇಕಾಗ್ತದೆ. ಅಂದರೆ ಕಾಲೇಜ್ಗೆ ಹೋಗ್ಬೇಕಂತೇನಿಲ್ಲ, ಚಲನ್ ಡೌನ್ ಮಾಡ್ಕೋಬೇಕು. ಓಕೆ, ಚಲನ್ ಡೌನ್ ಮಾಡ್ಕೊಂಡು ಬ್ಯಾಂಕ್ಗೆ ಹೋಗಿ ಕಟ್ಟಿ. ನೀವು SS ಸ್ಟೂಡೆಂಟ್ ಆನ್ಲೈನೇ ಮಾಡ್ಕೊಳ್ಳಿ, 10 ರೂಪೀಸ್ ಸಾಕು. ಫೀಸ್ ಕ್ಲಾರಿಫಿಕೇಶನ್ ಅರ್ಥ ಆಯ್ತು ಅನ್ಕೊತೀನಿ. ಬಟ್ ಇಲ್ಲಿ ಗೌರ್ಮೆಂಟ್ ಸಿಕ್ಕರೆ 47,000 ಇದೆ. ನೀವು ಒಂದು 80,000 ಕೂಡ ರೆಡಿ ಇಟ್ಕೊಂಡಿರಿ. ಆ್ಯಂಡ್ ನಿಮಗೆ ಗೌರ್ಮೆಂಟ್ ಆದರೆ ಇಲ್ಲೂ ಕೂಡ 0 ಇದೆ. ನೀವು ಹೇಳೋದಂಗೆ 30,000 ಕೂಡ SS ಸ್ಟೂಡೆಂಟು ರೆಡಿ ಇಟ್ಕೊಂಡಿರಿ. ನಾ ಇಷ್ಟೊತ್ತೆಲ್ಲನೂ ಕೂಡ ಮಾತಾಡಿದ್ದು SC/ST ಸ್ಟೂಡೆಂಟ್ ಬಗ್ಗೆ, ಇಂಜಿನಿಯರಿಂಗ್ ಒಳಗಡೆ ಆ್ಯಂಡ್ ನಾರ್ಮಲ್ ಸ್ಟೂಡೆಂಟು ಕೂಡ 1,50,000 ಕೂಡ ಆಗ್ತದೆ. ಓಕೆ, ಈ ಬೇರೆ ಕೋರ್ಸ್ ಕೂಡ ಮಾತಾಡ್ತೀನಿ ಇವಾಗ. ಅಗ್ರಿಕಲ್ಚರ್ ವೆಟರ್ನರಿ ಫಿಶರೀಸ್ ಬಗ್ಗೆ ಇದೆ. ಇಲ್ಲಿ ಏನು ಕೊಟ್ಟವ್ರೆ, ಸೇಮ್ ಆ್ಯಸ್ ಯೂಶ್ವಲ್ ನಿಮಗೆ ಎಲ್ಲನೂ ಕೂಡ 0ನೇ ಇದೆ. ಇಲ್ಲೂ ಕೂಡ ಯಾರ್ದಾರು ಲೆಸ್ ದೆನ್ 10 ಲ್ಯಾಕ್ ಇದೆಯೋ ನಿಮ್ಗೆಲ್ಲರೂ ಕೂಡ 0 ರೂಪಾಯಿನೇ ತೋರಿಸಿದ್ದಾರೆ. ಒಟ್ಟು ಇಲ್ಲಿ ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಅವರು ಕೂಡ ಸೇಮ್ ಫೀಸೇ ಇದೆ. ನಿಮಗೆ 43,000 65,000 ಅಂತ ಇಟ್ಟವ್ರೆ. ಸ್ವಲ್ಪ ಇಟ್ಕೊಂಡು ಹೋಗಿ ಆಲ್ಮೋಸ್ಟ್ ಹಿಂಗೆ ತೊಗೊತಿರ್ತಾರೆ. ನಿಯರ್ ಒಂದು 80,000 to 90,000 ತೊಗೊಂಡು ಹೋಗಿರಿ. ಯಾವುದಕ್ಕೂ ತೊಗೊಂಡು ಹೋಗಿರಿ ಅಂತ ಹೇಳ್ತೀನಿ. ಅಂದರೆ ಕಾಲೇಜ್ಗೂ ಕಟ್ಟೋದಲ್ಲ, ಬ್ಯಾಂಕಿಗೆ ಕಟ್ಟಬೇಕು ನೀವು. ಓಕೆ, ಅಥವಾ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಕೇವಲ 10 ರೂಪಾಯಿದಲ್ಲಿ ಆಗ್ತದೆ ಅಂತಂದರೆ ರಿಮೈನಿಂಗ್ ಎಲ್ಲ ಅಮೌಂಟ್ ಹೋಗ್ಬಿಟ್ಟು ಕಾಲೇಜಿಗೆ ಕಟ್ಟಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಅರ್ಥ ಮಾಡಿಸ್ತೀನಿ. ಈಗ BS ನರ್ಸಿಂಗ್ ಇದ್ದೀರಾ. ಓಕೆ, BS ನರ್ಸಿಂಗ್ ಇದ್ದೀರಾ ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ ಸ್ಟೂಡೆಂಟ್ ಇದ್ದೀರೋ ಅಥವಾ BPT ಸ್ಟೂಡೆಂಟ್ ಇದ್ದೀರಾ. 3 ಕೋರ್ಸ್ ಒಟ್ಟಿಗೆ ಹೇಳ್ತಾ ಇದ್ದೀನಿ ನೋಡಿ. BS ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸ್ ಆ್ಯಂಡ್ BPT ಸ್ಟೂಡೆಂಟ್ಗೆ ನಿಮಗೆ
ಗೌರ್ನಮೆಂಟ್ ಸೀಟ್ ಆದರೂ ಸಿಕ್ಕಿರಲಿ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಆದರೂ ಸಿಕ್ಕಿರಲಿ, ನಿಮಗೆ ಅವ್ರು ಇವಾಗ ಕೇಳೋದು ಕೇವಲ 10 ರೂಪಾಯಿ ಅಷ್ಟೇ. 10 ರೂಪಾಯಿ ಅಷ್ಟೇ ಕೇಳ್ತಾರೆ ಇವಾಗ. ಯಾಕೆ 10 ರೂಪಾಯಿ ಅಷ್ಟೇ ಬರ್ತಾರೆ? ಮತ್ತು ನಮಗೆ ಅಲ್ಲಿ 10,000 ತೋರಿಸ್ತಾ ಇದೆ, ಕೆಲವೊಬ್ಬರಿಗೆ 1 ಲಕ್ಷ ತೋರಿಸ್ತಾ ಇದೆ. ಅಂದರೆ GJ ಸೀಟ್ ಸಿಕ್ಕರೆ ಗೌರ್ನಮೆಂಟ್ ಸೀಟ್ ಸಿಕ್ಕಿರ್ತದೆ, ಅಥವಾ ಪ್ರೈವೇಟ್ ಸೀಟ್ GP ಸೀಟ್ ಸಿಕ್ಕಿತ್ತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿರ್ತದೆ. ಬಟ್ ಅದು ಕೂಡ 10 ರೂಪೀಸ್ ಕೇಳ್ತಾರೆ. ರಿಮೈನಿಂಗ್ ಅಮೌಂಟ್ ಎಲ್ಲಿ ಕಟ್ಟಬೇಕು ಅಂತ ಕೇಳಿದ್ರೆ, ರಿಮೈನಿಂಗ್ ಅಮೌಂಟ್ ಕಾಲೇಜ್ಗೆ ಹೋಗಿ ಕಟ್ಟಬೇಕು ನೀವು. ಓಕೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ ಎಲ್ಲ ಏನು ಮಾಡ್ತಾರೆ ಹೇಳಿ ಅವರು? ಇಂಜಿನಿಯರ್ ಸ್ಟೂಡೆಂಟ್ ನೀವೆಲ್ಲ ಏನು ಮಾಡ್ತಾರಾ? ಓಕೆ, SC ಸ್ಟೂಡೆಂಟ್ ಆಯ್ತು ಅಂದರೆ 10 ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡ್ಕೊಂತಾರ. ಆ್ಯಂಡ್ ಕಾಲೇಜ್ಗೆ ಹೋದಾಗ ಅಪ್ ಟು 30,000 ಕೂಡ ಕಾಲೇಜವ್ರು ಕೇಳ್ತಾರೆ. 10 ರೂಪಾಯಿ ಪೇಮೆಂಟ್ ಮಾಡಿಬಿಟ್ರೆ ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಆಗಿಬಿಡುತ್ತೆ. ಯಾರಿಗೆ? SC ಸ್ಟೂಡೆಂಟ್ಗೆ. ಬಟ್ OB ಸ್ಟೂಡೆಂಟ್ಗೆ ನಿಮ್ಗೆಲ್ಲರೂ ಕೂಡ 1,21,000 ಚಲನ್ ಡೌನ್ ಆಗಿರ್ತದೆ, ಅಥವಾ 1,30,000 ಚಲನ್ ಡೌನ್ ಆಗಿರ್ತದೆ. ಅದನ್ನೆಲ್ಲನೂ ಕೂಡ ಬ್ಯಾಂಕಿಗೆ ಕಟ್ಟಬೇಕು. ಬ್ಯಾಂಕಿಗೆ ಕಟ್ಟಿ ಆದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಬರ್ತದೆ. ಅದನ್ನ ತಗೊಂಡು ಕಾಲೇಜ್ಗೆ ಹೋದ್ರೂ ಸಹಿತ ಕಾಲೇಜ್ ಒಳಗೂ ಕೂಡ ನಿಮಗೆ ನಿಯರ್ 30,000 ಕೂಡ ಕೇಳ್ತಾರೆ. ಓಕೆ, 1,20,000 ಕಟ್ಟಿದ್ರ ಅಥವಾ 1,30,000 ಕಟ್ಟಿದ್ರ ಆದರೂ ಸಹಿತ ಕಾಲೇಜ್ ಒಳಗಡೆ ಎಕ್ಸ್ಟ್ರಾ ಫೀಸ್ ತೊಗೊಳ್ತಾರೆ. ಇದು ಎಲ್ಲನೂ ಕೂಡ ಡೊನೇಷನ್ಸ್ ಎಲ್ಲನೂ. ಓಕೆ, ಹಂಗಾಗಿ ಹೇಳ್ತಿರೋದು ಹೆಚ್ಚಿಗೆ ದುಡ್ಡು ಇಟ್ಕೊಂಡು ಹೋಗಿರಿ ಅಂತ. ಇವನ್ ನಾನು ಹೇಳ್ದಂಗೆ ಇವಾಗ ನರ್ಸಿಂಗು BPT BPO ಸಿಕ್ಕರೂ ಸಹಿತ ನೀವೆಲ್ಲರೂ ಕೂಡ 10 ರೂಪಾಯಿ ಅಷ್ಟೇ ಇವಾಗ ಪೇಮೆಂಟ್ ಮಾಡಿ. ಗೌರ್ಮೆಂಟ್ ಕಾಲೇಜ್ ಸಿಕ್ತಂತಂದರೆ ಅಪ್ ಟು, ಅಂದರೆ ನರ್ಸಿಂಗ್ ಕಾಲೇಜ್ ಸಿಕ್ಕರೆ ಅಥವಾ BPT ಕಾಲೇಜ್ ಸಿಕ್ಕರೆ ಅಪ್ ಟು ಒಂದು 20,000 ಕೂಡ ತೊಗೊಂಡು ಹೋಗಿರಿ. ಅಥವಾ ನಿಮ್ಗೆ ಪ್ರೈವೇಟ್ ಕಾಲೇಜ್ ಸಿಕ್ತು, ಗೌರ್ಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜ್ಗಳಿಗೂ ಸಿಕ್ಕಿತ್ತಂದರೆ ಅಪ್ ಟು 50,000 ಕೂಡ ತೊಗೊಂಡು ಹೋಗಿ. ಅವ್ರು 10,000 ಅಷ್ಟೇ ಮೆನ್ಷನ್ ಮಾಡಿದ್ರು ಸಹಿತ ಕಾಲೇಜ್ ಒಳಗಡೆ ಜಾಸ್ತಿ ಕೇಳ್ತಾರೆ. ಯಾಕಂದರೆ ಪ್ರೈವೇಟ್ ಕಾಲೇಜ್ ಒಳಗಡೆ ಗೌರ್ಮೆಂಟ್ ಸೀಟ್ ನಿಮ್ಮದು ಅಪ್ ಟು 50,000 ಕೂಡ ಹಾಕ್ತಾ ಇರ್ತದೆ. ಸೊ ಹಂಗಾಗಿ ತಗೊಂಡು ಹೋಗಿ. ಓಕೆ, ಸೇಮ್ ಆ್ಯಸ್ ಯೂಶುವಲ್ ನಿಮ್ಮದು ಕೂಡ ಮತ್ತೆ ಬೇರೆ ಕೋರ್ಸಸ್ಗಳು ಯಾವುದಿದ್ದಾವೆ ಇಲ್ಲಿ? ಓಕೆ, ಇಲ್ಲಿ ಕಾಣಿಸ್ತಿದೆ ನಿಮಗೆ. ಫಾರ್ ಎಕ್ಸಾಂಪಲ್ ವೆಟರ್ನರಿ ಕೋರ್ಸಸ್ಗಳು ಕೂಡ ಇದೆ. ವೆಟರ್ನರಿ ಕೋರ್ಸಸ್ಗೂ ಕೂಡ ಇಲ್ಲಿ 89,000 ಕೊಟ್ಟವ್ರೆ, ನಿಯರ್ 1 lakh ತೊಗೊಂಡು ಹೋಗಿರಿ. ಆ್ಯಂಡ್ ಸೇಮ್ ಆ್ಯಸ್ ಯೂಶುವಲ್ SC ಸ್ಟೂಡೆಂಟ್ ಆಯ್ತು ಅಂದ್ರೆ 20,000 ಅಂತ ಇದೆ. ಸೊ ನೀವು 30,000 ಕೂಡ ಆಗ್ಬೋದು. ಓಕೆ, ಅಂದರೆ ಇಲ್ಲಿ ನಿಮ್ಗೆಲ್ಲನೂ ಕೂಡ ಇಲ್ಲಿ ಫಾರ್ಮಾಲಿಟಿ ಇದೆಲ್ಲನೂ ಕೂಡ ಏನಿದೆ, ಇದೆಲ್ಲನೂ ಕೂಡ ಫಾರ್ಮಾಲಿಟಿಗೆ ಅವ್ರು ಅಷ್ಟೊಂದು ಇಟ್ಟಿರೋದು ಅಷ್ಟೇ. ಆ್ಯಂಡ್ B ಫಾರ್ಮ್ D ಫಾರ್ಮನ್ನು ಕೂಡ ತೋರಿಸ್ತೀನಿ, ಅದನ್ನು ಕೂಡ ಮತ್ತೆ ಅವರು ಕೂಡ ಹೇಳಿಲ್ಲ ಅಂತ ಅನ್ಬಾರ್ದು, ಅವ್ರದ್ದು ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ಗೋಸ್ಕರ ನಿಮಗೆ B ಫಾರ್ಮ D ಫಾರ್ಮ್ದು ಶುಲ್ಕದ ವರ್ಗಗಳಂಥದ್ದು ಇದನ್ನು ಇಷ್ಟು ದೊಡ್ಡದಾಗೆಲ್ಲ ಬಿಟ್ಟವ್ರೆ ಈ ಥರ ನಿಮಗೆ. ಸೊ ಇಲ್ಲಿ ಕಾಣಿಸ್ತಿರ್ಬೋದು D ಫಾರ್ಮ ಮತ್ತು V ಫಾರ್ಮದ್ದು 35,000 ಅಂತ ಮೆನ್ಷನ್ ಮಾಡಿದ್ದಾರೆ. ಆಸ್ ಪರ್ 2023-24 ರಿವೈಸ್ಡ್ ಆಗಿರೋದು. ಸೊ ಹಂಗಾಗಿ 35,000 ಅಂತ ಮೆನ್ಷನ್ ಮಾಡಿದ್ದಾರೆ. 35,000 ಅಷ್ಟೇ ತೊಗೊಂಡು ಹೋಗಂತೆಲ್ಲ, ಅಷ್ಟೇ ಕಟ್ಟಂಗಿಲ್ಲ. ಸೊ ನೀವು ಇಲ್ಲೆಲ್ಲ ಏನು ಓನ್ಲಿ ಎಷ್ಟು ಪೇಮೆಂಟ್ ಮಾಡ್ತಾರೆ? ಕೇವಲ 10 ರೂಪಾಯಿ ಅಷ್ಟೇ ಪೇಮೆಂಟ್ ಮಾಡ್ತಾರೆ. ನೀವು ಕಾಲೇಜ್ ಹೋದ್ಮೇಲೆ ಜಾಸ್ತಿ ಕೇಳ್ತಾರೆ, ಅಪ್ ಟು 50,000 ಕೂಡ ಇಟ್ಕೊಂಡು ಹೋಗಲೇಬೇಕಾಗ್ತದ. ಓಕೆ, ಅರ್ಥ ಆಯ್ತು ಅನ್ಕೊಂತಿದ್ದೀನಿ. ಸೊ ಅವ್ರ ನಮ್ಮ ಪರೀಕ್ಷಾ ಪ್ರಾಧಿಕಾರ ಏನು ಮಾಡಿರ್ತಾರೆ, ಇಷ್ಟು ಇಟ್ಟಿರ್ತಾರೆ, ತೊಗೋಬಾರ್ದು ಅಂತ ಹೇಳಿರ್ತಾರೆ, ಆದರೂ ಕೂಡ ಕಾಲೇಜವ್ರು ತೊಗೊತಾರೆ. ಓಕೆ, ಸೊ ಹಂಗಾಗಿ ಸ್ವಲ್ಪ ಫೀಸ್ ಇಟ್ಕೊಂಡು ಹೋಗಿರಿ ಆಯಿತಾ. ಅದು ಫೀಸು ಇದು ಅಂತಂದು ಜಾಸ್ತಿ ತೊಗೊತಾ ಇರ್ತಾರೆ. ಅಷ್ಟೊಂದು 50,000 ಕೂಡ ತೊಗೊಂಡು ಹೋಗಿರಿ. ಆ್ಯಂಡ್ ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ ಜಾಸ್ತಿ ಜನ ನೋಡ್ತಾ ಇರ್ತಾರೆ. ನಿಮಗೆ ಫೈನಲ್ ಅಲಾಟ್ಮೆಂಟ್ ಒಳಗಡೆ ಸೀಟ್ ಅಲಾಟ್ಮೆಂಟಲ್ಲಿ ಫೀಸ್ ನಿಮಗೆ 1,20,000 ತೋರಿಸಿರ್ಬೋದು, 1,30,000 ತೋರಿಸಿರ್ಬೋದು. ಅದು SNG ಕೊಡೋದ್ರಿಗೂ ಕೂಡ ಸೇಮ್ ಅಷ್ಟೇ ಫೀಸ್ ತೋರಿಸ್ತಾ ಇರ್ಬೋದು. ಬಟ್ ನಿಮಗೆ SC ಸ್ಟೂಡೆಂಟ್ ಆಯಿತು ಅಂದರೆ 10 ರೂಪಾಯಿ ಅಷ್ಟೇ ಪೇಮೆಂಟ್ ಮಾಡಲಿಕ್ಕೆ ಕೇಳುತ್ತೆ, ವರಿ ಮಾಡ್ಕೋಬೇಡಿ. ರಿಮೈನಿಂಗ್ ಅಮೌಂಟ್ ಕಾಲೇಜ್ ಒಳಗಡೆ 30,000 ಕೂಡ ತೊಗೊಂಡು ಹೋಗಿ ಆ ಕಾಲೇಜವ್ರು ಎಷ್ಟು ಕೇಳ್ತಾರೆ ಕೊಡಿ. ಓಕೆ, ಕ್ಲಿಯರ್ ಆಯ್ತು ಅನ್ಕೊಂತಿದ್ದೀನಿ. ಬಟ್ OB ಸ್ಟೂಡೆಂಟ್ ಮಾತ್ರ 2A 2B 3A 3B ಇದ್ದವ್ರ ಸ್ಟೂಡೆಂಟ್ ಮಾತ್ರ ಇಂಜಿನಿಯರಿಂಗ್ ತೊಗೊಂಡಿತ್ತಂದರೆ ಅಷ್ಟು ಪೇಮೆಂಟ್ 1,20,000 ಇದೆಯೋ ಅಥವಾ 1,30,000 ಇದೆಯೋ, ಅಥವಾ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿತ್ತಂದ್ರೆ 47,000 ಇದೆಯೋ, ಅಥವಾ SNG ಕೂಡ ಸಿಕ್ಕಿತ್ತಂದರೆ 35,000 ಎಷ್ಟು 33,000 ಎಷ್ಟೇ ಇದೆ ನೋಡಿ, ಅದನ್ನೆಲ್ಲ ಪೇಮೆಂಟ್ ಒಟ್ಟಿಗೆ ಪೇಮೆಂಟ್ ಮಾಡಬೇಕು. ನೀವು 47,000 33,000 ಬೇಕಾದ್ರೆ ಆನ್ಲೈನ್ ಮಾಡ್ಕೋರಿ, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಓಕೆ, ಮಾಡ್ಕೋಬೋದು. ಬಟ್ 1,20,000 30,000 ಆಲ್ಮೋಸ್ಟ್ ಚಲನ್ ಡೌನ್ ಮಾಡ್ಕೊಳ್ಳಿ. 2 ರೀತಿ ಆಪ್ಷನ್ಸ್ ಇದಾವೆ. ಒಂದು ಚಲನ್ ಡೌನ್ ಮಾಡ್ಕೊಂಡು ಬ್ಯಾಂಕಿಗೆ ಕಟ್ಟಿದರೆ ಆನ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ಬ್ಯಾಂಕು ಕೊಡೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಮೆಥಡ್ ಯೂಸ್ ಮಾಡ್ಕೋಬೇಕು ಆಯಿತಾ. ಸೊ ಇದನ್ನ ನಾನು ಲೈವ್ ಡೆಮೋಸ್ ಕೂಡ ಮಾಡಿದ್ದೀನಿ ಸಾಕಷ್ಟು. ಆ್ಯಂಡ್ ಚಾಯ್ಸ್ ಒನ್ ಕೊಟ್ಟು SNG ಕೋಟ ಇರ್ತಕ್ಕಂಥ ಸ್ಟೂಡೆಂಟ್ಗೆ 33,000 ರೂಪಾಯಿದು ಆನ್ಲೈನೇ ಮಾಡಿರೋದು ಲೈವ್ ಡೆಮೋ ಮಾಡಿದ್ದೀನಿ. ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಬೇಕಾದರೆ ಪೇಮೆಂಟ್ ಮಾಡೋದು ಯಾವ ರೀತಿ ಚಾಯ್ಸ್ ಒನ್ ಕೊಟ್ಟು ಆ ವಿಡಿಯೋ ನೋಡ್ಕೊಳ್ಳಿ, ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.